ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಮ್ ಎಚ್ ಅಂತ. ನಾನು ಒಂದು ಡಯಾಬಿಟಾಲಜಿಸ್ಟ್, ಇನ್ಫೆಕ್ಷಿಯಸ್ ಡಿಸೀಸಸ್ ಸ್ಪೆಷಲಿಸ್ಟ್, ಜನರಲ್ ಫಿಸಿಷಿಯನ್ ಮತ್ತು ಜನರಲ್ ಪ್ರಾಕ್ಟೀಷನರ್. ನಾನಿವತ್ತು ಚರ್ಚೆ ಮಾಡೋದು, ತುಂಬ ಪೇಷಂಟ್ ನಮ್ಮ ಹತ್ರ ಬರ್ತಾರೆ. ಅವರು ಯಾವುದೋ ಒಂದು ಸಂಘಟನದ ಸದಸ್ಯರಾಗಿದ್ದಾರೆ. ಆ ಸಂಘಟನೆಯಲ್ಲಿ ಅವರು ಆ ಸಂಘಟನೆಯ ಮೇಲೆ ಇರುವ ಸ್ಥಿತಿಯಲ್ಲಿ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. ಯಾಕೆ ಪ್ರಯತ್ನ ಪಡ್ತಾರೆ ಅಂದರೆ, ನಿಮ್ಗೆ ಗೊತ್ತು, ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲ ಕಾಲೇಜಲ್ಲಿ ಎಲ್ಲ ಟಾಪ್ ಪರ್ಫಾರ್ಮರ್ಸ್ ಯಾರು ಇರ್ತಾರೆ ಅವ್ರಿಗೆಲ್ಲ ಪ್ಲೇಸ್ಮೆಂಟಲ್ಲಿ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಸ್ಯಾಲ್ರಿ ಸಿಗುತ್ತೆ, ಅದರಿಂದ ಅವರಿಗೆಲ್ಲ ಒಳ್ಳೆ ಜೀವನ ಆಗುತ್ತೆ ಅಂತ ಎಲ್ಲರೂ ಪ್ರಯತ್ನ ಪಡ್ತಾರೆ. ಅವರು ಆ ಸಂಘಟನೆನ ಎಲ್ಲ ಮೇಲೆ ಪೊಸಿಷನಲ್ಲಿ ಹೋಗಬೇಕು ಅಂತ. ನಾವು ಇದರಲ್ಲಿ ಏನಾಗುತ್ತೆ ಅಂದರೆ, ಆ ಸಂಘಟನೆಯಲ್ಲಿ ಶುರುವಾದ ವೇಳೆಯಲ್ಲಿ ಎಲ್ಲರೂ ಇದೇ ನಿರ್ಧಾರ ಮಾಡಿ ಪ್ರಯತ್ನ ಪಡ್ತಾರೆ. ಆದರೆ ಸ್ವಲ್ಪ ಸಮಯದ ಮೇಲೆ ಏನಾಗುತ್ತೆ, ಎಲ್ಲರಿಗೆ ಗೊತ್ತಾಗತ್ತೆ ಅವರು ಇಚ್ಛೆ ಪಡೋದು ಒಂದು ಟಾರ್ಗೆಟನ್ನು ಇಟ್ಕೋತಾರೆ, ಬಟ್ ಅದು ಪ್ರಯತ್ನ ಪಟ್ಟಿದಾಗ ಅದು ಏನೋ ಬೇರೆ ಆಗಿಬಿಡುತ್ತೆ ಅಂತ. ಇದು ಯಾಕಾಗತ್ತೆ ಅಂದರೆ, ಜನರು ಅರ್ಥ ಮಾಡ್ಕೊಳ್ಳಲ್ಲ. ಎಲ್ಲರ ಹಿಂದೆ ಒಂದು ಶ್ಯಾಡೋ ಇಲ್ಲ ಒಂದು ಜಿನ್ನೆ ನಿಂತಿರ್ತಾರೆ. ಅವರು ಎಲ್ಲ ನೋಡ್ತಾ ಇರ್ತಾರೆ, ಬಟ್ ನಮಗೆ ಅದು ತಿಳಿದಿರಲ್ಲ, ನಾವು ಅದನ್ನು ನೋಡೋಕ್ಕಾಗಲ್ಲ. ಅದರಿಂದ ನಾವು ಏನೇನೋ ಇಚ್ಛೆ ಪಡ್ಕೊಂಡು ಏನೇನೋ ಪ್ರಯತ್ನ ಪಡ್ತಾ ಇರ್ತೀವಿ. ಅದು ಪ್ರಯತ್ನ ಹಾಕೋಕ್ಕೆ ಶುರು ಮಾಡಿದಾಗ ನಾವು ಏನೋ ಮಾಡೋಕ್ಕೆ ಇಚ್ಛೆ ಪಟ್ಟಿರ್ತೀವಿ, ಅದು ಏನೋ ಆಗಿಬಿಡುತ್ತೆ. ಇದು ಎಲ್ಲಿ ಹೇಳಿದೆ ಅಂದರೆ, ಯಾಲಮೋಲ್ ಹಯಾವತ್ ದುನಿಯಾ ಲೈಬುನ್ ಲಾವನ್ ಜೀನತುಂ ತುಫಾರಿಖು ಬೈನಿಕುಂ ತುಕಾಸುರ್ ಅಂಬಾಲುಕುಂ ಔಲಾದುಕುಂ ಅಂತ. ಆಮೇಲೆ ಇನ್ನೊಂದು ಕಡೆ ಹೇಳಿದೆ, ಇನ್ನು ಜಿಕ್ರಿಲ್ಲಿಲ್ಲ ಅಲಮೀನ್ ಲಮೈತ ವಶೀನ್ ತಶಾವನ ಇಶಾವನ ರಬ್ಬುಲ್ ಆಲಮೀನ್ ಅಂತ. ಅಂದರೆ ಮನುಷ್ಯ ಏನೋ ಇಚ್ಛೆ ಮಾಡಿ ಪ್ರಯತ್ನ ಪಟ್ಟಿದ್ರೇನೋ ಅದರ ಫಲ ಬರೋದು, ಅದರ ಔಟ್ಕಮ್ ಅದು ಹೆಂಗೆ ಆಚೆ ಬರುತ್ತೆ, ಆ ಇಚ್ಛೆಯ ಸಂಘರ್ಷ ಅದು ನಮ್ಮ ಕೈಯಲ್ಲಿಲ್ಲ ಅಂತ. ಅದು ಯಾರು ಕಂಟ್ರೋಲ್ ಮಾಡ್ತಾರೆ ಅಂದರೆ, ದೇವರು ಕಂಟ್ರೋಲ್ ಮಾಡ್ತಾರೆ ಅಂತ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಮತ್ತು ಮುಂದೆ ಜನರಿಗೆ ಅನುಭವ ಇರಲ್ಲ, ಹಿಂದೆ ಯಾರೋ ನಿಂತಿರ್ತಾರೆ, ಕಣ್ಣಿಗೆ ಕಾಣ್ತಾ ಇಲ್ಲ, ಅದು ಎಲ್ಲ ನಮ್ಮ ಇಚ್ಛೆ ಮತ್ತು ಅದರ ಪರ್ಫಾರ್ಮೆನ್ಸು ಚೇಂಜು ಮಾಡ್ತಾ ಇದ್ದಾರೆ ಅಂತ. ಸೊ ದಯವಿಟ್ಟು ತನ್ನನ್ನು ಜೋಕರ್ ಕಾಮಿಡಿಯನ್ ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ, ಮತ್ತು ಬೇರೆಯವ್ರಿಗೂ ಜೋಕರ್ ಕಾಮಿಡಿಯನ್ ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ. ಮತ್ತು ರೋಗಗಳು ಮತ್ತು ಸಾವು ಇದೆಲ್ಲ ಆಗೋದು ಇದರಿಂದಾನೇ ಅಂತ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಹೋದರ ಸಂಬಂಧಿಗಳ ಜೊತೆ ಹಂಚ್ಕೊಳ್ಳಿ.